ಹಲೋ ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಮುಂದೆ ವಿವೋ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆದ 5 ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಇವು ಬಹುಪಾಲು ಭಾಳಷ್ಟು ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ. ಅದನ್ನು ನೀವು 1-2-3 ಸತಿ ಕೇಳಿರಿ, ನಿಮಗೆ ಮತ್ತೆ ಮರಳಿ ಅದು ನೆನಪಾಗುತ್ತೆ. ಒಂದು ಸತಿ ನೋಡಿ ಫ್ರೆಂಡ್ಸ್, ಈ ಕ್ವಶನ್ಸ್ ಯಾವಿದಾವೆ ಅಂತ ನೋಡ್ತಾ ಹೋಗೋಣ. ಇವಾಗ ಮೊದಲನೇ ಕ್ವಶನ್ ಏನಂತಂದರೆ ಭಾಳ ಇಂಪಾರ್ಟೆಂಟ್ ಇರುತ್ತೆ ನೋಡಿರಿ ಫ್ರೆಂಡ್ಸ್. ಇದನ್ನು ಲಕ್ಷ್ಯ ಕೊಟ್ಟು 1-2-3 ಸತಿ ವಿಡಿಯೋ ನೋಡ್ಕೋರಿ. ನಿಮ್ಗೆ ಒಂದಲ್ಲ ಒಂದು ಕಡೆ ಇದು ಯೂಸೇ ಆಗೇ ಆಗುತ್ತೆ ಎಕ್ಸಾಮಲ್ಲಿ. ಈಗ ಹೆಂಗಿದಾವೆ ಅಂದರೆ ಕ್ವಶನ್ಸು ಡೈರೆಕ್ಟಾಗಿ ಕೇಳೋಂಗಿಲ್ಲ. ಒಂದು ಆಪ್ಷನ್ಗೆ ಅದ್ರ ಕೆಳಗೆ ಮತ್ತೊಂದು ಆಪ್ಷನ್ ಇರುತ್ತೆ. ಅದೇ ರೀತಿ ಈ ಕ್ವಶನ್ಸ್ ಇದ್ದಾವೆ. ನೀವು ಒಂದು ಸತಿ ಅಲ್ಲ 2 ಸತಿ ನೋಡ್ಕೋರಿ, ಕರೆಕ್ಟಾಗಿ ನಿಮ್ಗೆ ಲಕ್ಷ್ಯಕ್ಕೆ ಬರುತ್ತೆ. ಓಕೆನಾ? ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್ ನೋಡಿ ಫ್ರೆಂಡ್ಸ್. ಭೂಮಿಯ ಮೇಲೆ ಬಹುಪಾಲು ಶುದ್ಧ ನೀರು ಹಿಮ ಮತ್ತು ನೀರ್ಗಲ್ಲಿನ ನದಿಯ ರೂಪದಲ್ಲಿದೆ. ಉಳಿದಂಥ ಶುದ್ಧ ನೀರಿನಲ್ಲಿ ಹೆಚ್ಚಿನ ಪ್ರಮಾಣ ಯಾವುದರಲ್ಲಿದೆ ಅನ್ನೋದು ಕ್ವಶನ್. ಓಕೆನಾ? ವಾತಾವರಣದಲ್ಲಿ ಆಪ್ಷನ್ ಎ ನೋಡಿರಿ ಫ್ರೆಂಡ್ಸ್. ವಾತಾವರಣದಲ್ಲಿ ತೇವಾಂಶವಾಗಿ ಮತ್ತು ಮೋಡದ ರೂಪದಲ್ಲಿದೆ. ಆಪ್ಷನ್ ಎ ವಾತಾವರಣದಲ್ಲಿ ಮೋಡದ ರೂಪದಲ್ಲಿ ತೇವಾಂಶವಾಗಿ ಅದ ಅಂತ ಆಪ್ಷನ್ ಎ. ಆಪ್ಷನ್ ಬಿ ಏನೈತಿ, ಸರೋವರದಲ್ಲಿ ಮತ್ತು ನದಿಗಳಲ್ಲಿದೆ. ಸರೋವರ ಮತ್ತು ನದಿಗಳಲ್ಲೈತೆ ಅಂತ ಆಪ್ಷನ್ ಬಿ. ಆಪ್ಷನ್ ಸಿ ಅಂತರ್ಜಲದಲ್ಲಿರುತ್ತದೆ. ಈ ಭೂಮಿಯೊಳಗೆ ಅಂತರ್ಜಲ ಐತಲ್ಲ, ಅಲ್ಲಿ ಐತಿ ಅನ್ನೋದು ಆಪ್ಷನ್ ಸಿ. ಓಕೆನಾ? ಶುದ್ಧ ನೀರು ಬಹುಪಾಲು ಎಲ್ಲೈತಿ ಅಂತ ಅನ್ನೋದು ಕ್ವಶನ್ನು. ಆಪ್ಷನ್ ಸಿ ಏನೈತಿ, ಅಂತರ್ಜಲದಲ್ಲಿದೆ ಅಂತ ಐತಿ. ಮತ್ತು ಆಪ್ಷನ್ ಡಿ ನೋಡಿರಿ, ಮಣ್ಣಿನ ತೇವಾಂಶದಲ್ಲಿದೆ. ಮಣ್ಣಿನಲ್ಲಿ ತೇವಾಂಶ ಇರುತ್ತಲ್ಲ, ಅದರಲ್ಲಿದೆನಾ ಅಂತ ಕ್ವಶನ್. ಓಕೆ, ಇದಕ್ಕೆ ನೋಡಿರಿ ಇನ್ನೊಂದು ಸತಿ ಕ್ವಶನ್ ಓದ್ತೀನಿ ನೋಡಿ ಫ್ರೆಂಡ್ಸ್. ಭೂಮಿಯ ಮೇಲೆ ಬಹುಪಾಲು ಶುದ್ಧ ನೀರು ಹಿಮ ಮತ್ತು ನೀರ್ಗಲ್ಲಿನ ನದಿಯ ರೂಪದಲ್ಲಿದೆ. ಉಳಿದ ಶುದ್ಧ ನೀರು ಹೆಚ್ಚಿನ ಪ್ರಮಾಣ ಎಲ್ಲಿದೆ? ಉಳಿದ ಶುದ್ಧ ನೀರಿನ ಹೆಚ್ಚಿನ ಪ್ರಮಾಣ ಎಲ್ಲಿದೆ? ಅದಕ್ಕೆ ಆನ್ಸರ್ ನೋಡಿ ಫ್ರೆಂಡ್ಸ್, ಆಪ್ಷನ್ ಸಿ ಆಗುತ್ತಾ. ಏನಂತಂದರೆ ಆಪ್ಷನ್ ಸಿ ಫ್ರೆಂಡ್ಸ್, ಅಂತರ್ಜಲದಲ್ಲಿದೆ. ಅಂತರ್ಜಲ ಅಂತಂದರೆ ಭೂಮಿಯಲ್ಲಿದೆ. ಭೂಮಿಯ ಆಳದಲ್ಲಿ ಅಂತರ್ಜಲದಲ್ಲಿ ಶುದ್ಧ ನೀರಿದೆ ಎಂಬುದು. ಓಕೆನಾ? ಮತ್ತು ಈ ಸೆಕೆಂಡ್ನೇ ಕ್ವಶನ್ ನೋಡಿ ಫ್ರೆಂಡ್ಸ್. ಈ ಕೆಳಗಿನ ಜೋಡಿಗಳನ್ನು ಗಮನಿಸಿ. ನೋ ಕ್ರೀಕ್ ಬಯೋಸ್ಫಿಯರ್ ರಿಸರ್ವ್ ಇದು ಎಲ್ಲೈತಂತಂದ್ರೆ ಗ್ಯಾರೋ ಬೆಟ್ಟದಲ್ಲಿ ಐತಿ. ಮತ್ತು ಸೆಕೆಂಡದು ಆಪ್ಷನ್ ಏನಂತಂದರೆ ಲೋಕ್ಟಕ್ ಸರೋವರ, ಅದು ಬೈರಲ್ ಶ್ರೇಣಿಯಲ್ಲೈತಿ. ನಮ್ದಪ್ ರಾಷ್ಟ್ರೀಯ ಉದ್ಯಾನವನ ದಾಪ್ಲಾ ಬೆಟ್ಟಗಳಲ್ಲೈತಿ. ಓಕೆ, 3 ಆಪ್ಷನ್ಸ್ ಇದಾವೆ. 3ರಲ್ಲಿ ಯಾವ್ದು ಕರೆಕ್ಟು ಅಂತ. ಓಕೆನಾ? ಆಪ್ಷನ್ ಎ ಮಾತ್ರ, ಆಪ್ಷನ್ ಎ ಐತಲ್ಲ ಇದು ಮಾತ್ರ, ನೋ ಕ್ರೀಕ್ ಬಯೋಸ್ಫಿಯರ್ ರಿಸರ್ವ್ ಗ್ಯಾರೋ ಬೆಟ್ಟದಲ್ಲಿ ಐತಿ ಅನ್ನೋದು. ಬಿ 2 ಇದರಲ್ಲಿ ಯಾವ್ದು ಸರಿಯಾಗೈತಿ ಅಂತ ಹೇಳಬೇಕಿರುತ್ತೆ. ಬಿ ಏನೈತಿ, 2ನೇದು ನಮ್ದಪ್ ರಾಷ್ಟ್ರೀಯ ಉದ್ಯಾನ ದಾಪ್ಲಾ ಬೆಟ್ಟಗಳಲ್ಲಿ ಐತೆ ಅನ್ನೋದು. ಓಕೆನಾ? 3ನೇದೇನು ಅಂತಂದರೆ, ಇದು 2ನೇದೇನು ಅಂತಂದರೆ ಲೋಕ್ಟಕ್ ಸರೋವರ ಬೈರಲ್ ಶ್ರೇಣಿಯಲ್ಲೈತಿ ಅನ್ನೋದು. ಓಕೆನಾ? ಇದರಲ್ಲಿ ಯಾವುದು ಕರೆಕ್ಟು ಅಂತಂದರೆ ಎ ಮಾತ್ರ ಕರೆಕ್ಟು. ಓಕೆನಾ? ಸರಿಯಾದ ಉತ್ತರ ಯಾವುದು ಅಂತಂದರೆ ಎ ಯಾವುದು ಅಂತಂದರೆ ನೋ ಕ್ರೀಕ್ ಬಯೋಸ್ಫಿಯರ್ ರಿಸರ್ವ್ ಗ್ಯಾರೋ ಬೆಟ್ಟದಲ್ಲಿ ಇದೆ. ಓಕೆನಾ ಫ್ರೆಂಡ್ಸ್? ಇವಾಗ ನೋಡಿ, ಈ ಕೆಳಗಿನವುಗಳನ್ನು ಗಮನಿಸಿ. 3ನೇ ಕ್ವಶನ್ ಫ್ರೆಂಡ್ಸ್ ಇದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಿಕಿರಣ. ಓಕೆನಾ? 2ನೇದೇನೈತಿ, ಭೂಮಿಯ ಉಷ್ಣತೆಯ ಶಕ್ತಿ. ಓಕೆನಾ? ಗುರುತ್ವಾಕರ್ಷಣೆ ಶಕ್ತಿ 3ನೇದು. ಓಕೆನಾ? ಹಾಗೆ 4ನೇ ಆಪ್ಷನ್ ಏನೈತಿ ಅಂತಂದರೆ ಭೂಫಲಕದ ಚಲನೆ. ಓಕೆ, 5ನೇ ಆಪ್ಷನ್ ಏನು ಅಂತಂದರೆ ಭೂಮಿಯ ಪರಿಭ್ರಮಣೆ.
ಓಕೆನಾ. ಆರನೇದೇನಪ್ಪ ಅಂತಂದರೆ ಭೂಮಿಯ ತಿರುಗುವಿಕೆ. ಭೂಮಿಯ ಮೇಲ್ಮೈಯಲ್ಲಿ ಚಲನಾತ್ಮಕ ಬದಲಾವಣೆ ಉಂಟಾಗಲು ಈ ಮೇಲಿನ ಯಾವ ಅಂಶಗಳು ಕಾರಣವಾಗಿರುತ್ತವೆ ಅಂತ. ಇದನ್ನೇನು ಮಾಡಿದ್ದಾರೆ ಅಂದರೆ ನೋಡಿ ಫ್ರೆಂಡ್ಸ್, ಎಷ್ಟು ಕ್ವಶನ್ನು ಟ್ವಿಸ್ಟಲ್ಲಿ ಏನಂದರೆ ಫಸ್ಟ್ ಆಪ್ಷನ್ಸ್ ಕೊಟ್ಟು ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಓಕೆನಾ, ಇದನ್ನು ನಾವು ನೋಡೋಣ. ಮತ್ತು ಅದ್ರ ಕೆಳಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ಇಂಥ ಪ್ರಶ್ನೆಗಳೇ ಬರ್ತಿರೋದು. ಇವಾಗ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಭೂಮಿಯ ಮೇಲ್ಮೈನಲ್ಲಿ ಚಲನಾತ್ಮಕ ಬದಲಾವಣೆ ಉಂಟಾಗಲು ಈ ಮೇಲಿನ ಯಾವ ಅಂಶಗಳು ಕಾರಣವಾಗಿವೆ. ಓಕೆ, ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ವಿಕಿರಣನ, ಗುರುತ್ವಾಕರ್ಷಣೆ ಶಕ್ತಿನ, ಭೂಮಿಯ ಪರಿಭ್ರಮಣೆನ, ಭೂಮಿಯ ಉಷ್ಣತೆ ಶಕ್ತಿನ, ಭೂಮಿಯ ಭೂಫಲಕದ ಚಲನೆನ, ಭೂಮಿಯ ತಿರುಗುವಿಕೆನ, ಯಾವುದು ಕಾರಣ ಅನ್ನೋದು. ಓಕೆನಾ. 18ನೇದು ನೋಡಿ ಫ್ರೆಂಡ್ಸ್, 18ನೇದು ಸಿ ಇರ್ಲೈತಿ. ಸಿ ಓಕೆ, ಸಿ ಇಲ್ಲಿದೆ ನೋಡಿ. 2 4 5 6 2 4 5 6 2 ಗುರುತ್ವಾಕರ್ಷಣೆ ಶಕ್ತಿ, 4 ಫಲಕದ ಚಲನೆ, 5 ಭೂಮಿಯ ಪರಿಭ್ರಮಣೆ, 6 ಭೂಮಿಯ ತಿರುಗುವಿಕೆ. ನೋಡಿ ಫ್ರೆಂಡ್ಸ್, ಭೂಮಿಯ ಮೇಲ್ಮೈ ಚಲನಾತ್ಮಕ ಬದಲಾವಣೆಗೆ ಭೂಮಿಯ ಮೇಲ್ಮೈ ಚಲನಾತ್ಮಕ ಬದಲಾವಣೆ ಉಂಟಾಗಲು ಕಾರಣ ಏನಂತಂದ್ರೆ 2 ಭೂಮಿಯ ಉಷ್ಣತೆ, 4 ಭೂಮಿಯ ಭೂಫಲಕದ ಚಲನೆ, 5ನೇದೇನಂದ್ರೆ ಭೂಮಿಯ ಪರಿಭ್ರಮಣೆ, 6ನೇದು ಭೂಮಿಯ ತಿರುಗುವಿಕೆ. ಇದರ ಆನ್ಸರ್. ಓಕೆನಾ. ನೋಡ್ಕೊಳ್ಳಿ ಫ್ರೆಂಡ್ಸ್, ಒಂದು ಕ್ವಶನ್ನ ಒಂದು 2-3 ಸತಿ ನೋಡ್ಕೊಳ್ಳಿ, ಆಮೇಲೆ ಆನ್ಸರ್ ಬರುತ್ತೆ. ನೀವು ಇನ್ನೊಂದು ಸತಿ ಈ ಕ್ವಶನ್ ರಿಪೀಟ್ ಆದರೆ ಹಾಕ್ಬೋದು ಅಂತ ವಿಡಿಯೋ ಮಾಡ್ತಿರೋದು. ಓಕೆ, 19ನೇದು ನೋಡಿ ಫ್ರೆಂಡ್ಸ್, ಈ ಕೆಳಗಿನಲ್ಲಿ ಯಾವುದರ ಕುರಿತು ಸಂವಿಧಾನದಲ್ಲಿ ಪ್ರಸ್ತಾಪವಾಗಿಲ್ಲ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಯೋಜನಾ ಆಯೋಗ, ಜೋನಲ್ ಕೌನ್ಸಿಲ್. ಈ ಕೆಳಗಿನಲ್ಲಿ ಓಕೆ ಇಷ್ಟು: ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಯೋಜನಾ ಆಯೋಗ, ಜೋನಲ್ ಕೌನ್ಸಿಲ್. ಈ ಕೆಳಗಿನಲ್ಲಿ ಸರಿಯಾದುದನ್ನು ಗುರುತಿಸಿ. ಓಕೆನಾ. ಯಾವುದು ಸಂವಿಧಾನದಲ್ಲಿ ಪ್ರಸ್ತಾಪವಿಲ್ಲ. ಓಕೆನಾ, ಇದು ಪ್ರಸ್ತಾಪವಿಲ್ಲ ಅಂತ ನೋಡಬೇಕು. ಓಕೆ, ಏನೈತಿ 1 ಮತ್ತು 2 ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಮತ್ತು ಯೋಜನಾ ಆಯೋಗ ಅದ. 2ನೇದು ಬಿ ಏನೈತಿ 2 ಮಾತ್ರ, ಯೋಜನಾ ಆಯೋಗ ಮಾತ್ರನ. ಸಿ ಏನೈತಿ 1 ಮತ್ತು 1 ಏನೈತಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿನ ಇಲ್ಲ ಜೋನಲ್ ಕೌನ್ಸಿಲ ಎಂಬುದೈತಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಾ ನೋಡಿ ಫ್ರೆಂಡ್ಸ್, ಆಪ್ಷನ್ ಡಿ ಆಗುತ್ತೆ. ಅಂದರೆ 3 ಪ್ರಸ್ತಾಪವಿಲ್ಲ ಎಂಬುದು. ಓಕೆನಾ ಫ್ರೆಂಡ್ಸ್, ಅರ್ಥ ಆಯ್ತಾ? ರಾಷ್ಟ್ರೀಯ ಯೋಜನಾ ಅಭಿವೃದ್ಧಿ ಮಂಡಳಿನೂ, ರಾಷ್ಟ್ರೀಯ ಯೋಜನಾ ಆಯೋಗನೂ, ಜೋನಲ್ ಕೌನ್ಸಿಲು 3 ಸಂವಿಧಾನದಲ್ಲಿ ಈ ಕುರಿತು ಯಾವುದೇ ಪ್ರಸ್ತಾಪವಿಲ್ಲ. ಓಕೆನಾ. ಇದು ನೋಡಿ ಫ್ರೆಂಡ್ಸ್, ಇದು 5ನೇ ಕ್ವಶನ್. ಬಂಗಾಳದ ತೇಭಂಗ ರೈತರ ಚಳುವಳಿ ಪ್ರಮುಖ ಬೇಡಿಕೆ ಯಾವುದಾಗಿತ್ತು? ಆನ್ಸರ್ ನೋಡಿ, ಕ್ವಶನ್ ನೋಡಿ ಫ್ರೆಂಡ್ಸ್, ಬಂಗಾಳದ ತೇಭಂಗ ರೈತರ ಚಳುವಳಿಯ ಪ್ರಮುಖ ಬೇಡಿಕೆ ಯಾವುದಾಗಿತ್ತು? ಓಕೆನಾ ಫ್ರೆಂಡ್ಸ್. ಜಮೀನುದಾರರಿಗೆ ನೀಡುತ್ತಿದ್ದ ಆಪ್ಷನ್ಸ್ ನೋಡಿ. ಎ, ಜಮೀನುದಾರರಿಗೆ ನೀಡುತ್ತಿದ್ದ ಬೆಳೆಗಳಲ್ಲಿ ಬಹುಪಾಲನ್ನು 1/2ರಿಂದ 1/3ಕ್ಕೆ ಇಳಿಸುವುದು, ಭೂಮಿಯ ಒಡೆತನವನ್ನು ಅದರ ಉಳುಮೆಯ ಮಾಡುವ ರೈತನಿಗೆ ನೀಡುವುದು, ಜಮೀನುದಾರಿ ಪದ್ಧತಿಯ ಜೀತದಾಳು ಪದ್ಧತಿ ನಿರ್ಮೂಲನೆ. ಜಮೀನುದಾರು ಪದ್ಧತಿ ಮತ್ತು ಜೀತದಾಳು ಜಮೀನುದಾರಿ ಪದ್ಧತಿ ಮತ್ತು ಜೀತದಾಳು ಪದ್ಧತಿ ನಿರ್ಮೂಲನೆ. ಡಿ, ರೈತರ ಎಲ್ಲ ಸಾಲಗಳನ್ನು ಮನ್ನಾ ಮಾಡುವಿಕೆಗಾಗಿ. ಓಕೆನಾ. ಓಕೆ ಫ್ರೆಂಡ್ಸ್, ಇದು ಈ ಕ್ವಶನ್ನಿಗೆ ಆನ್ಸರ್ ನೀವೇ ಮಾಡಿ.
ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಇದೇ ಥರ ವೀಡಿಯೋಸ್ ಬೇಕಾಗಿದ್ದರೆ VO ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾಗಿದ್ದರೆ ನನಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.